1 kg ತಗೊಂಡಿದ್ದೀನಿ. 1 kgಗೆ ದೊಡ್ಡ ದೊಡ್ಡ ಪೀಸು 5 ಪೀಸ್ ಬಂದಿದೆ. ಈಗ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ನಮ್ಮ ವಿಡಿಯೋಗಳು ನೋಡಿ ಎಷ್ಟೋ ಜನ ಹೇಳೋದು ಬೇಡ ಹುರ್ಕೊಳ್ಳೋರು ಈಗ ಅರ್ಧ ರೋಸ್ಟ್ ಆಗಿದೆ. ಲೈಟಾಗಿ ಮಸಾಲ ಹಾಕೋತಾ ಇದ್ದೀನಿ. ಮಸಾಲ ಅಂದರೆ ಏನು ಅಲ್ಲ, ಉಪ್ಪಿನ ಹೆಸರು ಖಾರ. ನನ್ನ ಸ್ವಭಾವ ಒಂದೇ, ನಾಟಿ ಕೋಳಿ ಎಲ್ಲಣ ಸಿಗುತ್ತೆ, ಈ ರೈಟ್ಗೆ ಎಲ್ಲಣ ತಂದ್ಕೊಡಕ್ಕಾಗುತ್ತೆ ಅಂತ ಮಾತ್ರ ಹೇಳಲ್ಲ. ರೈತರಿಗೂ ನಾನು ಕಾಸು ಕೊಡ್ತೀನಿ, ಹೋಟ್ಲಲ್ಲೂ ಕಾಸು ತಗೋತೀನಿ. ಎಲ್ರಿಗೂ ನಮಸ್ತೆ ಸ್ನೇಹಿತರೆ. ಈ ದಿನದ ವಿಶೇಷ ಏನಂದರೆ, ನಮ್ಮ ಹೋಟೆಲ್ಗಳಲ್ಲಿ ರಾಮನಗರದಲ್ಲಾಗಿರ್ಬೋದು, ಮಾಡಿ ರೋಡ್, ತಾವರೆಕೆರೆ, ಬೆಂಗಳೂರು ಇಲ್ಲಾಗಿರ್ಬೋದು, ಸಮುದ್ರದ ಮೀನ ತವಾ ಫ್ರೈ ಮಾಡ್ಕೊಡ್ತೀವಿ ಗ್ರಾಹಕರ ಇಷ್ಟ ಪ್ರಕಾರ. ಹಾಗಾಗಿ ಹೋದ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಬಾಂಗ್ಡಾ ತವಾ ಫ್ರೈ. ಈ ದಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂಜಲ್ ತವಾ ಫಿಶು. ಅಂಜಲ್ ತವಾ ಫ್ರೈನ ಯಾವ ರೀತಿ ನಮ್ಮ ಹೋಟ್ಲು ಸ್ಟೈಲಲ್ಲಿ ಮಾಡ್ತೀವಿ ನಿಮಗೆ ತೋರಿಸ್ತೀನಿ. ನೀವು ಬೇಕಾದ್ರೆ ಮನೇಲಿ ಮಾಡ್ಕೊಂಡು ಖುಷಿಯಾಗಿ ತಿನ್ಬೋದು. ನೋಡೋಕೆ ಇಂಟ್ರೆಸ್ಟ್ ಇದೆಯಲ್ಲ, ಬನ್ನಿ ತೋರಿಸ್ತೀನಿ, ಬರಪ್ಪ. ನಾನಿದ್ದೀನಿ ಈಗ ಬೆಂಗಳೂರು ಮಾಗಡಿ ರೋಡ್, ತಾವರೆಕೆರೆ ಪಕ್ಕ ವನಗನಟ್ಟಿ, ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಗಾರ್ಡನ್ ಅಂತ. ಈ ಕೋಳಿ ಚಿತ್ರ ನಂಗೆ ತುಂಬ ಇಷ್ಟ ಆಗಿದೆ. ನಾನು ಕೋಳಿ ಅಂದರೆ ತುಂಬ ಇಷ್ಟಪಡ್ತೀನಿ. ರಾಮನಗರದಲ್ಲೂ ಇದೇ ಥರ ಚಿತ್ರ ಪಡಿಸಿದ್ದೀನಿ. ಆದರೆ ವಿಶೇಷ ಏನಪ್ಪ ಅಂದರೆ, ರಾಮನಗರಗಿಂತ ಚೆಂದಾಗಿ ಇಲ್ಲಿ ಬಿಟ್ಟಿದ್ದಾರೆ. ಮೈಸೂರು ನೋಡ್ಬಿಟ್ಟಿರೋದು ಅಲ್ಲಿಗಿಂತ ಚೆನ್ನಾಗಿ ಬಿಟ್ಟಿದ್ದಾರೆ. ಈ ಚಿತ್ರ ನೋಡೋಕ್ಕೆ ತುಂಬ ಜನ ಬಂದು ಫೋಟೋ ಹೊಡ್ಕೊ ಹೋಗ್ತಾರೆ, ಸೆಲ್ಫಿ ಹೊಡ್ಕೊ ಹೋಗ್ತಾರೆ. ಅದು ನಂಗೆ ತುಂಬ ಖುಷಿ. ಈಗ ಇನ್ನೇನು ನೀವು ನೋಡ್ಬೇಕಾಗಿರೋದು ಒಂದೇ, ಅಂಜಲ್ ತವಾ ಫಿಶ್. ಬನ್ನಿ. ಅಂಜಲ್ ಫಿಶ್ ಮಹಿಮೆ ಅದ್ರ ಮಹಾತ್ಮ ಗೊತ್ತಿರೋಗೆ ಗೊತ್ತು. ಯಾಕೆ ಅಂದರೆ 1 ವರ್ಷ ಮಗುವಿಂದ 100 ವರ್ಷದವರ್ಗ ತನಕ ತಿನ್ನೋ ಕೊಡ್ಬೋದು. ಒಂದು ಸಣ್ಣ ಮುಳ್ಳು ಸದಾ ಸಿಗಲ್ಲ. ಅಂಜಲ್ ಫಿಶ್ ಸ್ವಲ್ಪ ಕಾಸ್ಟ್ಲಿ, ಆದರೆ ತಿನ್ನೋಕ್ಕೆ ಒಳ್ಳೆ ಫಿಶ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನಿಮಗೂ ಗೊತ್ತದು. ಈಗ ಅಂಜಲ್ ಫಿಶ್ನ ನಾನು ಬಿಡಪ್ಪ ತೋರ್ಸಪ್ಪ. ಇಲ್ಲಿ 1 kg ತಗೊಂಡಿದ್ದೀನಿ. 1 kgಗೆ ದೊಡ್ಡ ದೊಡ್ಡ ಪೀಸು 5 ಪೀಸ್ ಬಂದಿದೆ. ಈಗ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಂತೆ ಪುಡಿ ಉಪ್ಪು, ಸ್ವಲ್ಪ ಖಾರಕ್ಕೋಸ್ಕರ ಚಿಲ್ಲಿ ಪೌಡ್ರು, ಲೈಟಾಗಿ ಅರಿಶಿನ ಪೌಡ್ರು, ಲೈಟಾಗಿ ಪೆಪ್ಪರು. ಈಗ ಹುಣಸೆ ಹಣ್ಣನ್ನು ಹುಣಸೆ ಹಣ್ಣು ಚೆಂದಾಗಿ ಕಿವುಚ್ಕೊತಾ ಇದ್ದೀನಿ. ಕಿವುಚ್ಕೊಂಡು ರಸ ಬಿಟ್ಕೊತೀನಿ. ಏಕೆಂದರೆ ಹುಣಸೆ ಹಣ್ಣು ಮೀನಿಗೆ ತುಂಬ ಒಳ್ಳೆಯದು. ಈಗ ಮಿಕ್ಸ್ ಮಾಡ್ಕೊಬಿಡ್ತಾ ಇರೋದೆ, ಅಜ್ಜಿ ಎತ್ತು ಮಡಿಕೊಬಿಡ್ತಾ ಇರೋದೆ. ಅಜ್ಜೋದು ಕ್ಲೀನಾಗಿ ಮಸಾಲೆ ಹಿಡಿತದೆ. ಒಂದು ಪ್ಲೇಟ್ ಕೊಡಿ ಅಲ್ಲಿ ಬೇಗ. ಸ್ನೇಹಿತರೆ, ಇನ್ನೂ ವಿಡಿಯೋದಲ್ಲಿ ನಾನು ಬಾಂಗ್ಡಾ ತವಾ ಫ್ರೈಗೆ ಮಸಾಲ ಹೇಗೆ ಮಾಡ್ಕೊಳ್ಳೋದು ನಿಮ್ಗೆ ತೋರಿಸಿದೆ. ಅಂದರೆ ಉಪ್ಪಿನ ಹೆಸರು ಖಾರ ಹೆಂಗೆ ಮಾಡ್ಕೊಳ್ಳೋದು ನಿಮ್ಗೆ ತೋರಿಸಿದೆ. ಈಗ ನಾನು ಹಿಂಗೆ ತೋರಿಸ್ತೀನಿ ಪುದೀನ ಚಟ್ನಿ ಹೆಂಗೆ ಮಾಡ್ಕೊಳ್ಳೋದು ಈಗ ತೋರಿಸ್ತೀನಿ ನೋಡಿ. 1 ಸ್ಪೂನ್ ಕಲ್ಲುಪ್ಪು, ಒಂದು 25 ಇಲ್ಕು ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಜಾಸ್ತಿ ಪುದೀನ, ಒಂದು 6-7 ಮೆಣಸಿನ್ಕಾಯಿ. ಕಂದ ತಗೋ ರುಬ್ಕೊಡಯ್ಯ. ಸ್ನೇಹಿತರೆ, ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ನಮ್ಮ ವಿಡಿಯೋಗಳು ನೋಡಿ ಎಷ್ಟೋ ಜನ ಹೇಳೋದು ಬೇಡ ಹುರ್ಕೊಳ್ಳೋರು ಏನೇನೋ ಕಮೆಂಟ್ ಹಾಕ್ತಾರೆ. ಯಾಕೆ ಅಂದರೆ ಭೂಮಿ ಅಂದಮೇಲೆ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಜನ ಕೆಟ್ಟದ್ದು ಇಷ್ಟಪಡೋದು ಜಾಸ್ತಿ ಇದ್ದಾರೆ, ಆದರೆ ಒಳ್ಳೇದು ಇಷ್ಟಪಡೋರು 10 ಜನ ಸಿಕ್ಕರು ಸಾಕು ನನ್ನ ಗೌರವಿಸುವಂಥವ್ರು. ಯಾಕೆಂದರೆ ರಿಯಾಲಿಟಿ ಬೇಕಾಗಿಲ್ಲ ಜನಕ್ಕೆ, ತಳ್ಕೊ ಬೆಳ್ಕೊ ಜಾಸ್ತಿ ಬೇಕು. ಏನೇನೋ ಕಮೆಂಟ್ ಹಾಕ್ತಾರೆ. ಆ ಕಾಮೆಂಟ್ ಹಾಕೋರು ನನ್ನ ಸ್ನೇಹಿತರುಗಳೇ ಇರ್ತಾರೆ. ಅವ್ರಿಗೂ ಒಂದು ಗೌರವಿಸ್ತೀನಿ. ಯಾಕೆಂದ್ರೆ ಆ ಕಾಮೆಂಟ್ ಹಾಕೋದ್ರಿಂದ ನನಗೆ ಇನ್ನೂ ಛಲ ಹಠ ಜಾಸ್ತಿ ಬರೋದು. ಏನೇ ಹಾಕಿದ್ರು ಡೈರೆಕ್ಟಾಗಿ ಬಂದು ನನ್ನ ಫೇಸ್ ಮಾಡಲಿ. ಆ ಚಾಲೆಂಜ್ಗೆ ನಾನು ಏನು ಬೇಕಾದ್ರೆ ಆನ್ಸರ್ ಕೊಡೋಕ್ಕೆ ನಾನು ರೆಡಿ ಇರ್ತೀನಿ. ನನ್ನಲ್ಲಿ ಗೋಲ್ಮಾಲ್ ಇಲ್ಲ. 1 kg ಕೋಳಿನ ಪ್ರೆಸೆಂಟು ನಾನು ರೈತರಿಗೆ 500ರಿಂದ 550 ರೂಪಾಯಿ ಕೊಡ್ತೀನಿ. ಸಂತೆಗೆ ಹೋದರೆ 1 kgಗೆ 600 ರೂಪಾಯಿ ಬಿದ್ದೋಯ್ತದೆ. ಯಾಕೆ ಒರಿಜಿನಲ್ ಬೇಕೇ ಬೇಕು ಅನ್ನೋದ್ರಿಂದ ಎಷ್ಟೇ ರೇಟ್ ಆದರೂ ನಾನು ನಾಟಿ ಕೋಳಿ ತಂದು ಕೊಡ್ತೀನಿ ನಮ್ಮ ಹೋಟ್ಲುಗಳಿಗೆ. ಬೆಂಗಳೂರು ಆಗ್ಬೋದು, ರಾಮನಗರ ಆಗ್ಬೋದು. ಆದರೆ ಎಷ್ಟೋ ಜನ ನಾಟಿ ಕೋಳಿ ಬಗ್ಗೆ ಗೊತ್ತಿಲ್ಲ, ಏನೋ ಕಾಮೆಂಟ್ ಹಾಕ್ತಾರೆ. ಆ ವಿಚಾರ ನನಗೆ ಬೇಕಾಗಿಲ್ಲ. ಆದರೆ ಒಂದು ಹೇಳ್ತೀನಿ ಕೇಳಿ,
ನಾಟಿ ಕೋಳಿ ಬಗ್ಗೆ ತಿಳ್ಕೊಂಡಿರೋರು ಖಂಡಿತ ನನ್ನ ಬೇಗ ತಪ್ಪು ತಿಳ್ಕೊಳ್ಳಲ್ಲ. ಗೊತ್ತಿಲ್ಲದೆ ಇರೋರು ನಾನು ಸಾಕಿರುವ ನಾಟಿ ಕೋಳಿ ನನಗೆ ಗೊತ್ತಿಲ್ವಾ, ನಾನು ಎಷ್ಟು ಚಿಕ್ಕದ್ರಿಂದ ಸಾಕಿದ್ದೀನಿ, ನಾನು ತಿಂದಿಲ್ವಾ. ಆದ್ರೆ ನೀವು ಅನ್ಕೊಂಡಾಗೆ ನೀವು ತಿಂತಾ ಇರೋದೆಲ್ಲ ನಾಟಿ ಕೋಳಿ ಅಲ್ಲ. ಯಾಕೆ ಅಂದ್ರೆ ನೀವು ನೆಲ್ಲೇ ನಾಟಿ ಕೋಳಿ ತಿನ್ನಿ, ಮೂಳೆ ಕಡ್ದು ನೋಡಿ ಗೊತ್ತಾಗುತ್ತೆ. ನಿಮ್ಗೆ ಡೌಟ್ ಆದ್ರೆ ನಾನು ಒಂದು ಕೋಳಿ ಕೊಡ್ತೀನಿ, ತಗೊಂಡೋಗಿ ಮನೇಲಿ ತಿನ್ನಿ. ಮೂಳೆ ಕಡುತ್ತವೆ ಪುಡಿ ಆಯ್ದ್ರೆ ಪಕ್ಕಾ ಫ್ರಾಡ್. ನೀವೆಲ್ಲೇ ಊಟ ಮಾಡಿ, ಇದು 100 ಜನ ಡಾಕ್ಟ್ರು ಬರಲಿ, 100 ಜನ ಡಾಕ್ಟ್ರಿಗೂ ನಾನು ಆನ್ಸರ್ ಮಾಡಕ್ಕೆ ರೆಡಿ ಇದ್ದೀರಿ. ಮೂಳೆ ಯಾವುದೇ ಕಾರಣಕ್ಕೂ ನಾಟಿ ಕೋಳಿ ಮೂಳೆ ಕಡಿದ್ರೆ ಪುಡಿ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ನಾಟಿ ಕೋಳಿ ಮೂಳೆಯಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ, ಹಾಗಾಗಿ ಪುಡಿ ಆಗಕ್ಕೆ ಸಾಧ್ಯ ಇಲ್ಲ. ಪದೇ ಪದೇ ವಿಡಿಯೋಗಳಲ್ಲಿ ಏನಪ್ಪ ಇನ್ನು ಮೂಳೆ ಬಗ್ಗೆ ಅಂದ್ಕೋತೀರಾ? ಯಾಕೆ ಅಂದ್ರೆ ತುಂಬಾ ಜನ ಮೊಟ್ಟೆ ಕೋಳಿ ಕೊಟ್ಟು ನಾಟಿ ಕೋಳಿ ಅಂತ ಕೊಡ್ತಾರೆ. ಯಾಕೆ ಅಂದ್ರೆ ನಮ್ಮ ಜನಗಳು ಎಷ್ಟೋ ಜನ ಹೇಳ್ತಾರೆ ಲೇಯರ್ ಮೊಟ್ಟೆ ಕೋಳಿ ನಾಟಿ ಕೋಳಿ ತರನೇ ಇರ್ತದೆ ಅಂತ. ಅದೇಗಿರಕ್ ಸಾಧ್ಯ? ಯಾಕೆ ಅಂದ್ರೆ ಅದು ತುಂಬಾ ಬಲ್ತೋಗಿರುತ್ತೆ. 18 ತಿಂಗಳು ಆದ್ಮೇಲೆ ಅದು ಮೊಟ್ಟೆ ಇಡಲ್ಲ. ಅದನ್ನ ತುಂಬಾ ಬಲ್ತೋಗಿರೋದ್ರಿಂದ ಓಟುಗಳು ಕೊಟ್ಬಿಡ್ತಾರೆ. ಆದ್ರೆ ಅದಕ್ಕೆ ಆಂಟಿಬಯೋಟಿಕ್ ಮೆಡಿಸಿನ್ ಹಾಕಿರುತ್ತೆ. ಹಾಗಾಗಿ ಆ ಮೆಡಿಸಿನ್ ತಿಂದಿರೋದ್ರಿಂದ ಮೂಳೆಯಲ್ಲಿ ಕ್ಯಾಲ್ಸಿಯಂ 0 ಆಗೋಗಿರುತ್ತೆ. ಹಾಗಾಗಿ ಮೂಳೆ ಕಡಿದುತ್ತಾ ಪುಡಿ ಆಗುತ್ತೆ. ಈಗ ಕುದಿನ ಚಟ್ನಿನ ರುಬ್ಕೊಟ್ಟಿದ್ದಾರೆ. ರುಬ್ಕೊಂಡ್ಮೇಲೆ ಇನ್ನೊಂದು ಐಟಮ್ ಹಾಕ್ಬೇಕು, ತೋರಿಸ್ತೀನಿ. ಏನಿದು? ನಿಂಬೆಹಣ್ಣು ರಸ ಬಿದ್ದಾಯ್ತು. ಮಸಾಲ ಹಾಕಿ ಅರ್ಧ ಗಂಟೆ ಆಗಿದೆ. ಚೆಂದಾಗಿ ಉಂತಿದೆ ಫಿಶ್ಶು, ಮಸಾಲೆ ಹಿಡ್ದಿದೆ, ಹಂಚ್ ಕಾದಿದೆ, ಎಣ್ಣೆ ಹಾಕೋತಾ ಇರೋದೆ, ಫಿಶ್ ರೋಸ್ಟ್ ಮಾಡ್ತಾ ಇರೋದೆ. ಮೇಲ್ಗಡೆ ಸ್ವಲ್ಪ ಎಣ್ಣೆ, ಮಸಾಲನ ಅನಂತರ ಹಾಕೋತೀನಿ. ಅರ್ಧ ಬಾಯ್ಲ್ ಆಗಬೇಕು. ಬಾಯ್ಲ್ ಆದ್ಮೇಲೆ ಮಸಾಲ ಹಾಕೋತೀನಿ. ಅರ್ಧ ರೋಸ್ಟ್ ಆಗಿದೆ. ಲೈಟಾಗಿ ಮಸಾಲ ಹಾಕೋತಾ ಇದ್ದೀನಿ. ಮಸಾಲ ಅಂದ್ರೆ ಏನು ಅಲ್ಲ, ಉಪ್ಪಿನ ಹೆಸರು ಖಾರ. ಲೈಟಾಗಿ ಎಣ್ಣೆ, ಈ ಕಡೆನೂ ಸ್ವಲ್ಪ ಮಸಾಲ, ಇನ್ನೊಂದು ಸಾರಿ ಮಸಾಲ, ಮಜಬೂತಾಗಿ ಅಂಜಲ್ ತವಾ ಫಿಶ್ ರೆಡಿ. ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪುಡಿ. ಸ್ನೇಹಿತರೆ, ನನ್ನ ಕೆಲಸ ಮುಗೀತು. ನನ್ನ ಕೆಲಸ ಏನಪ್ಪಾ ಅಂದರೆ ಅಂಜಲ್ ಫಿಶ್ನ ತವಾ ಫ್ರೈನ ಹೋಟೆಲ್ ಸ್ಟೈಲಲ್ಲಿ, ನಮ್ಮ ಹೋಟ್ಲ್ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತೋರಿಸ್ದೆ. ಈಗ ನನ್ನ ಕೆಲಸ ಉಳಿದಿರೋದು ಏನಂದರೆ ಇದನ್ನ ಟೇಸ್ಟ್ ಮಾಡೋದು. ನಿಮ್ಮ ಕೆಲಸ ಮುಂದೆ ಏನು ಮಾಡಬೇಕಾದ್ರೆ ನಮ್ಮ ಹೋಟೆಲ್ಗಳಿಗೆ ಬರಬೇಕು, ಅಂಜಲ್ ತವಾ ಫಿಶ್ನ ತಿನ್ನಬೇಕು, ಖುಷಿ ಪಡಬೇಕು. ಏನೇ ಡಿಫ್ರೆನ್ಸ್ ಇದ್ದರೆ ನನಗೆ ಫೋನ್ ಮಾಡಿ ಖಂಡಿತ ಹೇಳಬೇಕು. ಈಗ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ತಿನ್ನಕ್ಕೆ ಹೋಗೋದು ಮುಂಚೆ ನಾನು ಒಬ್ಬನೇ ತಿನ್ನಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ ಸಾರ್. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ನಮ್ಮ ಪ್ರಿಯವಾದ ನಾಟಿ ಕೋಳಿಗೆ ಸ್ಮೆಲ್ ತೋರಿಸ್ತಾ ಇದ್ದೀನಿ. ಆ ಸ್ಮೆಲ್ ಕುಡ್ಕೊಂಡ್ಮೇಲೆ ನಾನು ತಿನ್ನಕ್ಕೆ ಹೋಗ್ತಾ ಇರ್ತೀನಿ. ಸ್ವಲ್ಪನೂ ಸ್ಮೆಲ್ ಬರ್ತಾ ಇಲ್ಲ. ಕಾರಣ ಏನಂದರೆ ನಮ್ಮ ಕೋಳಿ ರಾಜ ಸ್ಮೆಲ್ ಕುಡ್ಕೊಬಿಟ್ಟಿದ್ದಾನೆ. ಈಗ ನಾನು ರುಚಿ ನೋಡ್ತಾ ಇದ್ದೀನಿ. ಅಂಜಲ್ ತವಾ ಫಿಶ್, ಓಹೋ ಐಟ್ಲಾಗ ಒಂದು ಚೂರು ಮುಳ್ಳಿಲ್ಲ, ಚೆಂದಾಗಿ ರೋಸ್ಟ್ ಆಗಿದೆ. ಅಂಜಲ್ ಫಿಶ್ ತಿನ್ನೋರಿಗೆ ಗೊತ್ತು ಅಂಜಲ್ ಫಿಶ್ ಮಹಿಮೆ ಏನಂತ. ನಿಂಬೆಹಣ್ಣಿನ ರಸ, ಮಾಮೂಲಿ ಕಾಮನಾಗೆ ಒಂದು ಈರುಳ್ಳಿ ಪೀಸು, ವಿಶೇಷವಾಗಿ ಪುದೀನ ಚಟ್ನಿ ಎಲ್ಲ ಹಚ್ಕೊಂಡು
ಏನಿದು ಬೆಣ್ಣೆ. ಹಾಂ, ಮಾತಾಡೋಕ್ಕಾಗ್ತಾ ಇದೆ, ಅಷ್ಟು ರುಚಿ ಸಿಗ್ತಾ ಇದೆ ಬಾಯಿಲಿ. ಇನ್ಯಾಕ್ತಡ ಮನೇಲಾದ್ರೂ ಮಾಡ್ಕೊತೀನಿ, ಇಲ್ಲ ನಮ್ಮ ಹೋಟ್ಲುಗಾನ ಬಂತೀನಿ. ರುಚಿ ನೋಡಿ ಅಂಜಲ್ ತವಾ ಫಿಶ್ ಹೇಗಿರುತ್ತೆ ಅಂತ. ಹುಳಿ, ಉಪ್ಪು, ಖಾರ, ಪುದೀನ ಚಟ್ನಿ ಎಕ್ಸಲೆಂಟ್. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಏನಪ್ಪ ಅಂದರೆ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾದಲ್ಲಿ ಜಾಸ್ತಿ ನಾಟಿ ಕೋಳಿಗೆ ಒತ್ತು ಕೊಡ್ತಾರೆ ಅಂತ. ಆದರೆ ನಾಟಿ ಕೋಳಿಗೆ ಒತ್ತು ಕೊಡ್ತೀವಿ ಖಂಡಿತ, ಆದರೆ ಸ್ವಲ್ಪ ಜನ ಎಲ್ಲರೂ ಇಷ್ಟಪಡಲಿ, ಮತ್ತು ಮಕ್ಳುಗಳು ಏಜ್ ಆಗಿರೋರು ನಾಟಿ ಕೋಳಿ ತಿನ್ನಲ್ಲ. ಹಾಗಾಗಿ ಫಾರಂ ಕೋಳಿನೂ ಸ್ಟಾರ್ಟ್ ಮಾಡಿದ್ದೀವಿ. 2 ಹೋಟ್ಲಲ್ಲೂ ಒಂದು 15 ಐಟಮ ಬಾಯ್ಲರಲ್ಲಿ ಮಾಡ್ಕೊಡ್ತೀವಿ. ಹಾಗಾಗಿ ಖಂಡಿತ ಬಂದು ಊಟ ಮಾಡಿ. ರಾಮನಗರ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ, ರಾಮನಗರ, ಬೆಂಗಳೂರು ತಾವರೆಕೆರೆ ಹತ್ರ ಮಾಗಡಿ ರೋಡ್, ತಾವರೆಕೆರೆ ಒಣಗನಟ್ಟಿ ಹತ್ರ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಗಾರ್ಡನ್. ಇವೆರಡು ಹೋಟ್ಲಲ್ಲೂ ಒಂದೇ ರೆಸಿಪಿ, ಒಂದೇ ಐಟಮ್, ಒಂದೇ ಟೇಸ್ಟ್ ಇರುತ್ತೆ. ಹಾಗಾಗಿ ಇವೆರಡು ಹೋಟ್ಲದು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. ಲೊಕೇಶನ್ ನೋಡ್ಕೊಂಡು ಖಂಡಿತವಾಗಿ ನೀವು ಆರಾಮಾಗಿ ಬರ್ಬೋದು. ನನ್ನ ಸ್ವಭಾವ ಒಂದೇ, ನಾಟಿ ಕೋಳಿ ಎಲ್ಲಣ ಸಿಗುತ್ತೆ, ಈ ರೈಟ್ಗೆ ಎಲ್ಲಣ ತಂದ್ಕೊಡೋಕ್ಕಾಗುತ್ತೆ ಅಂತ ಮಾತ್ರ ಹೇಳಲ್ಲ. ರೈತರಿಗೂ ನಾನು ಕಾಸು ಕೊಡ್ತೀನಿ, ಹೋಟ್ಲಲ್ಲೂ ಕಾಸು ತಗೋತೀನಿ. ನಾನು ಮೊಟ್ಟೆ ಕೋಳಿ, ನಾನು ಜೈಮಾನ್ದಲ್ಲಿ ನಾನು ಮೊಟ್ಟೆ ಕೋಳಿ ಹಾಕಲ್ಲ. ಮೊಟ್ಟೆ ಕೋಳಿ ನಾನು ಆದ್ರೆ ಮೂಳೆ ಕಡುತ್ತಾ ಪುಡಿ ಆರಾಮಾಗಿ ಬೂಮರ್ ಥರ ಉಂಡೆ ಮಾಡಿ ರೋಲ್ ಮಾಡ್ಬೋದು. ಇದನ್ನ ದಯವಿಟ್ಟು ತಿಳ್ಕೊಬೇಕು. ನಮ್ಮ ಹೋಟ್ಲಲ್ಲಿ ಬಂದಾಗ ಖಂಡಿತವಾಗ್ಲೂ ನೀವು ಮೂಳೆ ಕಡಿಲೇಬೇಕು. ಇನ್ನೊಂದು ವಿಚಾರ, ದಯವಿಟ್ಟು ನಮ್ಮ ವೀಕ್ಷಕರಲ್ಲಿ, ನಮ್ಮ ಕಸ್ಟಮರ್ ತುಂಬ ಜನ ತಿಂತಾರೆ, ಈ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಜನಕ್ಕೆ ಕನ್ಫ್ಯೂಸು. ದಯವಿಟ್ಟು ನಾಟಿ ಕೋಳಿ ಬಗ್ಗೆ ತಿಳ್ಕೋಬೇಕು. ನಮ್ಮ ಹೋಟ್ಲಲ್ಲಿ ನಾಟಿ ಕೋಳಿ ತಿಂದು ಕಾಸ್ಟ್ಲಿ ಅಂತ ಮಾತ್ರ ಹೇಳ್ಬೇಡಿ. ಟೇಸ್ಟ್ ಚೆನ್ನಾಗಿದೆ ಕಾಸ್ಟ್ಲಿ ಅಂತಾರೆ, ಅದು ಮಾತ್ರ ಹೇಳ್ಬೇಡಿ. ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ತಿಳ್ಕೋಬೇಕು, 1 kg ಕೋಳಿ ತೊಗೊಂಡ್ರೆ ಕ್ಲೀನ್ ಮಾಡಿದ್ರೆ 650 ಗ್ರಾಮ್ ಸಿಗುತ್ತೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಮಟನ್ಗಿಂತ ಜಾಸ್ತಿ ಕಾಸ್ಟ್ಲಿ ನಾಟಿ ಕೋಳಿ. ಯಾಕೆಂದರೆ ನಮ್ಮ ಹೋಟ್ಲಲ್ಲಿ ಮಟನ್ಗಿಂತ ನಾಟಿ ಕೋಳಿ ಜಾಸ್ತಿ. 1 ಪ್ಲೇಟ್ಗೆ 40 ರೂಪಾಯಿ, ಮಟನೇ ಕಮ್ಮಿ. ಯಾಕೆಂದರೆ 1 kg ಮಟನ್ ತಗೊಂಡ್ರೆ 1 kg ಫುಲ್ ಸಿಗುತ್ತೆ. ಥಿಂಕ್ ಮಾಡಿ, 1 kg ಕೋಳಿ ಕ್ಲೀನ್ ಮಾಡಿದ್ರೆ 650 ಗ್ರಾಮ್ ಸಿಗುತ್ತೆ. ಥಿಂಕ್ ಮಾಡಿ. ಅದು ಗೊತ್ತು, ಇದು ಗೊತ್ತು, ಆದ್ರೆ ಏನೋ ಮಾತಾಡ್ಬಿಡ್ತಾರೆ ಸ್ವಲ್ಪ ಜನ. ಹಾಗಾಗಿ ನಾಟಿ ಕೋಳಿನ ರಿಯಾಲಿಟಿ ತಿಳ್ಕೊಂಡಿರೋರು ಖಂಡಿತ ನಮ್ಮ ಹೋಟ್ಲಲ್ಲಿ ಊಟ ಮಾಡ್ತಾರೆ. ನಿಮಗೇನೋ ಅನುಮಾನ ಅಂದರೆ ಬುಟ್ಟಾಕಿ ಬಾಯ್ಲರ್ ಚಿಕನ್ ತಿನ್ನಿ, ಕಮ್ಮಿ ಕಾಸು. ಅರ್ಥ ಆಯ್ತಾ? ದಯವಿಟ್ಟು ರುಚಿಕರವಾದ ಊಟ ಕೊಡ್ತೀವಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೀವಿ. ನಮ್ಮ ಹೋಟ್ಲಿಗೆ ಬನ್ನಿ, ಊಟ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.